ನನ್ನ ಹೆಸರು ರಾಮಾಂಜನೇಯ. ನಾವು ಹಲವಾರು ವರ್ಷಗಳಿಂದ ಪ್ರದೀಪ್ ಸರಲ್ಲಿ ಡ್ಯಾನ್ಸ್ ಕಲಿಯುತ್ತಾ ಬರ್ತಾ ಇದ್ದೇವೆ. ಇಲ್ಲಿರೋ ಯಾರಿಗೂ ಕೂಡ ಕಣ್ಣು ಕಾಣಿಸಂಗಿಲ್ಲ. ನಾವೆಲ್ಲರೂ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಪ್ರದೀಪ್ ಸರವರಿಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ದಾದರೆ ನಮ್ಮೆಲ್ಲ ಅಂಧ ಸಮುದಾಯಕ್ಕೆ ಸಿಕ್ಕಂತೆ. ಇನ್ನೊಂದು ವಿಷಯ ಏನೆಂದರೆ, ಇವರು ಹಳ್ಳಿಯ ರೈತನ ಮಗನಾಗಿ ಜನಿಸಿ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ನಮ್ಮೆಲ್ಲರ ಅಂಧರಿಗೆ ಉಚಿತವಾಗಿ ಹಲವಾರು ವರ್ಷಗಳಿಂದ ನೃತ್ಯ ಕಲಿಸುತ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಪ್ರದೀಪ್ ಸರ್ ಅವರಿಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿಕೊಳ್ಳಬೇಕೆಂದು ನಮ್ಮೆಲ್ಲರಲ್ಲಿ ನಾವೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಪ್ಪೇಂದ್ರ ಅಂತ. ನಾನು ರಾಯಚೂರಿನ ಶ್ರೀ ಮಾಣಿಕ್ಯ ಅಂಧ ವಿದ್ಯಾಲಯದಿಂದ ಮಾತಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ನೃತ್ಯ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದಂಥ ಪ್ರತಿಭೆ ಹೊಂದಿರತಕ್ಕಂಥ ಪ್ರದೀಪ್ ಅವರ ಬಗ್ಗೆ ಮಾತಾಡ್ತೇನೆ. ನಿಜಕ್ಕೂ ನಮ್ಮ ಅಂಧ ವಿದ್ಯಾಲಯಕ್ಕೆ ಖ್ಯಾತ ನೃತ್ಯ ಕಲೆಯನ್ನು ಹೊಂದಿರತಕ್ಕಂಥ ಪ್ರದೀಪ್ ಸರ್ ಅವರು ನಮ್ಮ ಮಕ್ಕಳಿಗೆ ಸಿಕ್ಕಿದ್ದು ಒಂದು ವರಪ್ರಸಾದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನೃತ್ಯ ಕಲೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಆಸೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಯಾರೊಬ್ಬರು ಕೂಡ ಕಲಿಸಲಿಕ್ಕೆ ಮುಂದೆ ಬರದಂಥ ಪರಿಸ್ಥಿತಿಯೊಳಗೆ ಪ್ರದೀಪ್ ಅವರು ಇಂಥ ಮಕ್ಕಳಿಗೆ ನಾನೊಮ್ಮೆ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮ ಪ್ರಯತ್ನವನ್ನು ಆರಂಭಿಸಿದಾಗ, ಇದು ನೋಡಿನೇ ಮಾಡ್ತಕ್ಕಂಥ ನೃತ್ಯ ಕಲೆ ಒಳಗೆ ಕಣ್ಣು ಕಾಣದೇ ಇರೋ ಮಕ್ಕಳಿಗೂ ಕಲಿಸಿದ್ದಾರೆ ಅಂದರೆ ನಿಜಕ್ಕೂ ಇವರಲ್ಲಿ ಎಂಥ ಪ್ರತಿಭೆ ಇದೆ ಅನ್ನೋದು ನಾವು ಅರ್ಥ ಆಗುತ್ತೆ. ಆದರೆ ಇವರ ಪ್ರತಿಭೆ ಎಲೆಮರೆ ಕಾಯಿಯಾಗೆ ಬೆಳೀತಾ ಇದೆ. ಹಾಗಾಗಿ ಇಂಥವರನ್ನ ಬಿಗ್ ಬಾಸ್ ಇಂಥ ವೇದಿಕೆಗಳು ಕಲ್ಪಿಸಿಕೊಟ್ಟಿದೆ ಅಂದರೆ ಇಡೀ ರಾಜ್ಯದಂತ ಸುಮಾರು 30ಕ್ಕಿಂತ ಹೆಚ್ಚು ಅಂಧ ವಿದ್ಯಾಲಯಗಳಿದ್ದಾವೆ. ಅಂತ ಅಂಧ ವಿದ್ಯಾಲಯಗಳು ಎಲ್ರಿಗೂ ಕೂಡ ಇದೊಂದು ಕಲೆಯಾಗಿ, ಆರೋಗ್ಯಕ್ಕೆ ಒಂದು ಆಯಾಮವಾಗಿ, ಅವ್ರ ಮುಖೇನ ಅಂಧ ಮಕ್ಕಳಿಗೆ ಒಂದು ಉತ್ತಮ ತರಬೇತಿ ನೀಡಲಿಕ್ಕೆ ಪ್ರೇರಣೆ ಆಗ್ತದ ಅಂತ ನಾನು ಭಾವಿಸ್ತಾ, ಇಂಥ ವೇದಿಕೆ ಮೂಲಕ ಇನ್ನೂ ಹೆಚ್ಚು ಅಂಧ ಮಕ್ಕಳಿಗೂ ಕೂಡ ಇಂಥ ಉನ್ನತ ವೇದಿಕೆಗಳನ್ನು ಕಲ್ಪಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಇಂಥವರಿಗೆ ವೇದಿಕೆ ಸಿಗಲಿ ಅನ್ನೋದು ನನ್ನ ವೈಯಕ್ತಿಕ ಒಂದು ಆಶಯ. ಎದ್ದೇಳು ಮಂಜುನಾಥ ಎದ್ದೇಳಲ. ಹೌದು ಸ್ವಾಮಿ.